ಅಂದಾಯ್ತು. ಹೌದು ಹೌದು ಹೌದೇನ? ಆ ಕಡೆ ಸರಿಯಾಗಿ ಕೇಳೋ. ಏನು ಗೆಜ್ಜೆ ಶಬ್ದ ಕೇಳ್ತಾ ಉಂಟು? ಹೌದು ಮರೆಯ ಮೋಹಿನಿಯ ಕಾಟವ. ಮೋಹಿನಿ ಕಾಟ ಅಲ್ವಾ? ಹೆಂಗಸರೆಲ್ಲ ಈ ಕಡೆ ಬರ್ತಾ ಇದ್ದಾರೆ. ಹೆಣ್ಣು ಮಕ್ಕಳು ಗೆಜ್ಜೆಯ ನಿನಾದ, ಹಳೆಯ ಧ್ವನಿ, ಸದ್ದು ಹೌದು ಕೇಳ್ತಾ ಉಂಟು. ಹಾಗಾದ್ರೆ ನಾವಾಗಿ ಹೋಗಿ ಎಲ್ಲಿ ಮಾತಾಡುದ? ನಾವಾಗಿ ಹೆಣ್ಣು ಮಕ್ಕಳ ಹತ್ರ ಹೋಗಿ ಮಾತಾಡಿದ್ರೆ ನಾವು ಸಣ್ಣ ಜನ ಅಂತ ಆಗುದಿಲ್ವಾ? ಹಾಗಾದ್ರೆ ನಮ್ಮಲ್ಲಿಗೆ ಅವರು ಬಂದ ಮೇಲೆ ಬಂದು ಮಾತಾಡಿಸಬೇಕು. ಅವರನ್ನೇ ಭರಿಸುವುದಾದ್ರೆ ಏನ್ ಮಾಡುದು? ಅದಕ್ಕೆ ಒಂದು ನಾಟಕ ಮಾಡ್ಬೇಕು. ನಾಟಕ ಹೌದು. ನಮಗೆ ಆಟನೇ ಆದಿತ್ತು ಮನೆ. ನಾಟಕ ಯಾಕೋ ಅಲ್ಲ, ನಾವು ಆಟ ಆಡ್ತಾ ಸುಮ್ಮನಿರುವ. ನಾಟಕ ಎಲ್ಲ ಬೇಕಾ ನಮಗೆ? ಈ ನಾಟಕದವರೇ ಆಟಕ್ಕೆ ಬರ್ತಾ ಇದ್ದಾರೆ. ನಾವು ಮತ್ತೆ ನಾಟಕ ಮಾಡುದ? ನಾಟಕ ಮಾಡುದು ಯಾಕೆ? ಯಾವ ನಾಟಕ, ಯಾವ ಪ್ರಸಂಗ ಹೇಳು? ಮಾಡುವ ತೊಂದರೆ ಇಲ್ಲ. ಪ್ರಸಂಗ ಇಲ್ಲ ಬೇಕು, ವೇದಿಕೆ ಬೇರೆ ಬೇರೆ ವೇದಿಕೆ ಬೇಕು. ಪ್ರಸಂಗ ಹೆಸರಿಲ್ಲ, ಅದು ಮತ್ತೆ ಹೇಳ್ತೇನೆ ನಾನು. ಈಗ ಅದು ಯಾಕೆ ಗೊತ್ತಾಯ್ತಲ್ಲ? ಪಾತ್ರ ಪರಿಚಯ. ಪಾತ್ರ ಪರಿಚಯ ಎಷ್ಟು ಪಾತ್ರ ಉಂಟು? ಯಾವ್ದ್ರಲ್ಲಿ? ಇದರಲ್ಲಿ ನಿನ್ನ ನಾಟಕದಲ್ಲಿ? ನಮ್ಮ ನಾಟಕದಲ್ಲಿ ನಾನು ನೀವು ಇಬ್ರು ಇದ್ದೇವೆ. ಇಲ್ಲಿ ಎರಡೇ. ಅಲ್ಲಿ ಎಷ್ಟು ಉಂಟು ನನಗೆ ಗೊತ್ತಾಗುದಿಲ್ಲ. ಅದು ಮತ್ತೆ ವಿಚಾರ. ಅತಿಥಿಗಳ ಬಂದವರಿಗೆ ನಾಟಕ ಯಾವ ರೀತಿ ಗೊತ್ತುಂಟ? ನೀನು ಅವರ ಮುಂದೆ ಹೋಗ್ಬೇಕು. ಯಾರ ಮುಂದೆ? ಹೆಣ್ಣು ಮಕ್ಕಳ ಮುಂದೆ. ಸರಿ ಹೋಗುವ. ಅಯ್ಯ ಅದಕ್ಕೆ ಹೋಗಿ ಅವಳು ಕುತ್ತಿಗೆಯಲ್ಲಿದ್ದ ಬಂಗಾರ ಇತ್ತಲ್ಲ, ಹೌದು, ಅದನ್ನು ಕಸಿದುಕೊಂಡು ಓಡ್ಬೇಕು. ನಾಟಕ ನಿಜ. ನಾನು ಕಸಿದುಕೊಂಡು ಓಡ್ಬೇಕು. ನಾಟಕ. ಆ ಸಂದರ್ಭದಲ್ಲಿ ನಿನ್ನನ್ನು ಓಡಿಸಿಕೊಂಡು ನಾನು ಬರ್ತೇನೆ. ಅದು ನಾಟಕ. ಓಡಿಸಿಕೊಂಡು ಬರುವುದು ಮಾತ್ರ ಅಲ್ಲ, ನಿನ್ನ ಜುಟ್ಟಿನಲ್ಲಿ ಹೇಳೋದು ನಿನಗೆ ಅವಳಿಗೆ ಪಾರಿಸಿ ಆ ಬಂಗಾರವನ್ನು ತೆಗೆದವರ ಕೈಗೆ ಕೊಡ್ತೇನೆ. ಅದು ನಾಟಕ. ಆ ಕ್ಷಣದಲ್ಲಿ 4 ನಿನ್ಗೆ ನಾನು ಬಿಡ್ತೇನೆ, ನೀನು ಅಲ್ಲಿಂದ ಮುಂದೆ ಓಡಿ. ಹೌದು, ಅದು ನಾಟಕ. ಅದು ನಿಜ. ಇಷ್ಟೊತ್ತು ನಾಟಕ ಅಲ್ಲಿಂದ ನಾನು ಓಡಿ ಹೋಗುದು ನಿಜವಾ? ಅದೆಲ್ಲ ಬೇಡ. ನಾನು ಓಡಿ ಹೋದ್ರೆ ನಾನು ಕೆಟ್ಟವಂತ ಆಗ್ಲಿಲ್ಲ. ನೀವು ಒಳ್ಳೆಯವರ. ನಿಮ್ದು ಅದೆಲ್ಲ ಸೀತ್ರಿ ನಾಟಕ ಎಲ್ಲ ಬೇಡ. ಸೀತ್ರಿ ನಾಟಕ ತುಂಬಾ ನೋಡಿದೆ ನಾನು. ಅದೆಲ್ಲ ಬೇಡ. ಸೀದಾ ನಾಟಕ ಬೇಕು. ಅದೆಲ್ಲ ಬೇಡ. ಸೀದಾ ನಾಟಕ ಮಾಡು. ಒಂದು ಕೆಲಸ ಮಾಡು. ಹೇಗೆ? ನಾನು ಮಾಡಿದ್ದನ್ನು ನೀನ್ ಮಾಡಾಗುದಿಲ್ಲ. ಹೇಗೆ? ನೀನ್ ತಕೊಂಡು ಓಡಿ ಹೋಗು, ನಾನು ಬಿಟ್ಟು ನಾನು ಅಲ್ಲಿ ಒಳ್ಳೆಯ. ಅದೆಲ್ಲ ಆಗುದಿಲ್ಲ. ಹಾಗಾದ್ರೆ ಅದು ಬೇಡ. ಇಬ್ಬರು ಒಳ್ಳೆಯವರಾಗಬೇಕು. ಅದಕ್ಕೆ ಏನ್ ಮಾಡುವ? ಅದಕ್ಕೆ ಒಂದು ಉಪಾಯ ನೋಡ್ಬೇಕು. ಏನು ಉಪಾಯ? ಈಗ ಅಲ್ಲಿಗೆ ಹೋಗಬಾರದು. ನಮ್ಮಲ್ಲಿಗೆ ಅವರು ಬರಬೇಕಿದ್ರೆ ಒಂದು ಆನೆ ಸಿದ್ಧತೆ ಮಾಡಬೇಕು. ಆನೆ? ಹೌದು. ಈಗ ಎಲ್ಲಿ ಹೋಗಿ ಆನೆ ತಗೊಂಡು ಬರೋದು? ಈಗ ಆನೆ ಬೇಕು ಅಂತಂದ್ರೆ ಎಲ್ಲಿ ಹೋಗುದು? ನಾವು ಮನಸ್ಸು ಮಾಡಿದ್ರೆ ಎಷ್ಟು ಮಂದಿ ಇದ್ದಾರೆ ನಮಗೆ ದಾನ ಮಾಡುವರು. ಯಾರು? ಈಗ ಅವತ್ತು ಕುದುರೆ ಕೊಡ್ಲಿಲ್ಲ ದೇವೇಂದ್ರ. ಅವತ್ತು ಕುದುರೆ ಕೊಟ್ಟಲ್ಲ, ಈಗ ಒಂದು ಆನೆ ಕೊಡ್ಲಿಕ್ಕೆ ಹಾಗಾದ್ರೆ ಏನು ಕೊಡದೆ? ಅದು ಮಾತಾಡಿದ್ದೇವೆ. ದೇವೇಂದ್ರ ತನ್ನ ಐರಾವತವನ್ನೇ ಆನೆಯ ರೂಪದಲ್ಲಿ ಕಳಿಸಿದ್ದಾನೆ. ಐರಾವತವನ್ನೇ ಆನೆ ರೂಪದಲ್ಲಿ ಕಳಿಸಿದ್ದಾನೆ. ಐರಾವತ ಅಂದ್ರೆ ಅದು 1000 ಸೊಂಡಿಲು. ಹೌದು, ಇದು ಒಂದೇ ಸೊಂಡಿಲಲ್ಲಿ ಕಳಿಸಿದ. ಹಾಗೆ ಸ್ವಲ್ಪ ಪರೀಕ್ಷೆ ಇರಲಿ. ಕಳಿಸಿದ್ದಾನೆ. ಈ ಆನೆ ಹಿಡ್ಕೊಂಡು ಎಂತ ಮಾಡಿದ ನೀವು? ಆನೆಯನ್ನು ಮುಂದೆ ಬಿಡುವುದು ನಾವು ಹಿಂದೆ ಇರುವುದು. ಆವಾಗ ಈ ಮತ ತುಂಬಿದ ಆನೆ ಮುಂದೆ ಹೋಗುವಾಗ ಇದನ್ನು ನೋಡಿ ಅವರಿಗೆಲ್ಲ ಹೆದರಿಕೆ ಆಗ್ತದೆ. ಹೆದರಿಕೆ ಆಗುವಾಗ ನಾವೇನ್ ಮಾಡಬೇಕು ಗೊತ್ತುಂಟ? ಏನ್ ಮಾಡ್ಬೇಕು? ಆನೆಯನ್ನು ಪಳಗಿಸಬೇಕು. ನಿಯಂತ್ರಣ ತರಬೇಕು. ಅದು ಒಳ್ಳೆದು. ಆವಾಗ ಹೆಣ್ಣುಮಕ್ಕಳು ನಮ್ಮನ್ನು ಹುಡ್ಕೊಂಡು ಬರ್ತಾರೆ. ಘನ ಕಾರ್ಯವನ್ನು ಮಾಡ್ತಾರೆ. ಅಪಾಯ ಬಂದಾಗ ಹೆಣ್ಣುಮಕ್ಕಳು ತಾವಾಗಿ ಮುಂದೆ ಹೋಗುದಿಲ್ಲ. ಅಪಾಯ ಬಂದ ಕಡೆಗೆ ಮೊದಲು ಗಂಡಸರನ್ನೇ ಕಳಿಸಿ ನೀವು ಹೋಗಿ ಸಾಯಿದ್ದಾರೆ ಮೊದಲು. ಹಾಗಾದ್ರೆ ನಾವು ಅದರಲ್ಲಿ ಬಂದು ಅವರವಷ್ಟಕ್ಕೆ ಮಾತಾಡ್ತಾ ಇದ್ದೇವೆ. ಹಾಗಾದ್ರೆ ಅವರವಷ್ಟಕ್ಕೆ ಮಾತಾಡ್ತಾ ಇದ್ರೆ ನಾವು ಗೊತ್ತಾಯ್ತು. ನಾವು ಮಾಡಿದ ಸಾಹಸ ಅವರಿಗೆ ಗೊತ್ತಾಯ್ತು. ಹಾಗಂತಾದ್ರೆ ನೀನು ಹೋಗೋದು ಬೇಡ, ನಾನು ಹೋಗಿ ಮೊದಲು ಮಾತಾಡ್ತೇನೆ. ಏನಾಗ್ತದೆ ನೋಡಿ.